ನಮಸ್ಕಾರ ವೀಕ್ಷಕರೇ. ರಾಸುಗಳಲ್ಲಿ ಹೊಟ್ಟೆ ಉಬ್ಬರ ಹೇಗಾಗುತ್ತೆ? ಅದರ ಲಕ್ಷಣಗಳೇನು? ಹಾಗಿದ್ರೆ ಹತೋಟಿ ಮಾಡೋಕ್ಕಾಗಲ್ವಾ? ಮಾಡಿದ್ರೂ ಹೇಗೆ ಕ್ರಮಗಳನ್ನ ಅನುಸರಿಸಬೇಕು? ಚಿಕಿತ್ಸೆ ಯಾವ ಥರ ಮಾಡಬೇಕು? ಹಾಗೆ ಮನೆಗಳಲ್ಲಿ ಮನೆಮದ್ದುಗಳನ್ನ ಯಾವ ರೀತಿ ಕೊಡೋದ್ರ ಮೂಲಕ ಹೊಟ್ಟೆ ಉಬ್ಬರನ ಕಡಿಮೆ ಮಾಡ್ಬೋದು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೇನೆ. ಹಾಗೆ ಇನ್ನೂ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ರಾಸುವಿನಲ್ಲಿ 4 ಚೀಲದ ಹೊಟ್ಟೆ ಇರೋದನ್ನು ನಾವು ನೋಡ್ತೀವಿ. ಯಾವುದಂದರೆ ರುಮೆನ್, ರೆಟಿಕ್ಯುಲಮ್, ಒಮೆಸಮ್, ಅಬೋಮೆಸಮ್ ಅಂತ ಹೇಳ್ಬಿಟ್ಟು. ಅಜೀರ್ಣದ ಕಾರಣದಿಂದ ಈ ರುಮೆನ್ನಲ್ಲಿ ಅಧಿಕ ಪ್ರಮಾಣದ ಅನಿಲ ಏನಾಗುತ್ತೆ, ಶೇಖರಣೆ ಆದಾಗ ಹೊಟ್ಟೆ ಉಬ್ಬರ ಉಂಟಾಗುತ್ತೆ. ಹಾಗೆ ಈ ಅನಿಲ ಶೇಖರಣೆ ಯಾವಾಗೆಲ್ಲ ಆಗುತ್ತೆ, ಯಾವ ಥರದ ಆಹಾರವನ್ನು ತಿಂದಾಗ ಇದಾಗುತ್ತೆ? ಹಸಿಯಾದ ಎಳೆಯ ಹಸಿ ಮೇವು, ದ್ವಿದಳ ಧಾನ್ಯಗಳ ಮೇವು ಅಂದರೆ ಈ ಕುದುರೆ ಮಸಾಲೆ, ಅವರೆ, ಅಳಸಂದಿ, ಹುರುಳಿ, ಚಿಗುರೆ ಸೊಪ್ಪು, ಹಾಗೆ ಅಗಸೆ ಮುಂತಾದ ಮೇವುಗಳನ್ನು ಹೆಚ್ಚು ತಿಂದಾಗ ಈ ಹೊಟ್ಟೆ ಉಬ್ಬರ ಅನ್ನೋದು ಕಂಡುಬರ್ತೈತೆ. ಹಾಗೆ ನಾವು ಮನೆಯಲ್ಲಿ ದೋಸೆಯನ್ನು ಮಾಡ್ತೀವಿ, ಅದನ್ನು ನಾವು ಮುಸುರೆಯಲ್ಲಿ ನಾವು ಡಂಪ್ ಮಾಡಿದಾಗ ಆ ಮುಸುರೆನ ನಾವು ರಾಸುಗಳಿಗೆ ನೀಡಿದಾಗ ಕೂಡ ಹೊಟ್ಟೆ ಉಬ್ಬರಗಳು ಕಂಡುಬರುತ್ತೆ. ಹಾಗಿದ್ರೆ ಇದರ ಲಕ್ಷಣಗಳೇನು? ಎಡಪಕ್ಕೆ ಒಳಗೆ ಹಿಂದೆ ಊತ ಆಗಿರುತ್ತೆ, ಅದು ಹೊಟ್ಟೆಗಳನ್ನ ಒದ್ಕೋತಾ ಇರುತ್ತೆ. ಹಾಗೆ ಹಿಂದಿನ ಕಾಲುಗಳು ಏನಾಗಿರುತ್ತೆ, ಅಗಲ್ಸ್ಕೊಂಡಿರುತ್ತೆ. ಹಾಗೆ ಉಸಿರಾಟದಲ್ಲೂ ಕೂಡ ತುಂಬ ಏರ್ಪೇರುಗಳಾಗಿರುತ್ತೆ. ಕೆಲವೊಂದು ಕಠಿಣ ಸಂದರ್ಭದೊಳಗೆ ಉಸಿರು ಸಿಕ್ಕಾಕೊಂಡು ಸಾವು ಕೂಡ ಸಂಭವಿಸ್ಬೋದು. ಇದು ಇದರ ಲಕ್ಷಣಗಳಾಗಿರುತ್ತೆ. ಹಾಗಿದ್ರೆ ಹತೋಟಿ ಹೇಗೆ ಮಾಡೋದು? ಬೆಳಗ್ಗೆ ನೀವು ಎದ್ದ ಕೂಡಲೇ ಮೇವು ಹಾಕಬೇಕಾದ್ರೆ ಒದ್ದೆಯಾದ ಅಥವಾ ಹಸಿಯಾದ ಮೇವನ್ನು ನೀವೇನು ಮಾಡಬಾರ್ದು, ಕೊಡಬಾರ್ದು. ಅದಕ್ಕಿಂತ ಮೊದಲು ಒಣ ಹುಲ್ಲುಗಳನ್ನು ನೀಡಬೇಕು. ನಂತರ ಏನು ಮಾಡಬೇಕು, ಹಸಿ ಹುಲ್ಲುಗಳನ್ನು ನೀಡ್ತಕ್ಕಂಥದ್ದು. ಕೆಲವೊಂದು ಸಾರಿ ಲಕ್ಷಣಗಳೇನಾದರೂ ಆಗದೇ ಇದ್ದಾಗ ನಾಟಿ ಔಷಧಿಗಳನ್ನ ಕೂಡ ಕೊಟ್ಬಿಟ್ಟು ನಿವಾರಣೆ ಮಾಡ್ತಕ್ಕಂಥದ್ದು. ಅತಿಯಾಗಿ ತೊಂದರೆ ಆದಾಗ ಏನು ಮಾಡಬೇಕು, ಅತಿಯಾಗಿ ಬ್ಲೋಟ್ ಆದಾಗ ಏನು ಮಾಡಬೇಕು ನಾವು ಅಂದರೆ, ಹಿಂದೆ ಊದಿರುವ ಭಾಗವನ್ನು ನಾವೇನು ಮಾಡಬೇಕು, ಟ್ರೋಕರ್ ಅಥವಾ ಮನೆಯಲ್ಲಿ ಸಿಗ್ತಕ್ಕಂಥ ಚಾಕುವಿನೊಂದಿಗೆ ರಂಧ್ರವನ್ನು ಮಾಡಿ ಅನಿಲವನ್ನು ಹೊರತೆಗೆಯುವಂತೆ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿದಾಗ ಅದು ತ್ವರಿತ ಸಮಯದಲ್ಲಿ ಅಥವಾ ಸೂಕ್ತ ಸಮಯದಲ್ಲಿ ಅದೇನಾಗುತ್ತೆ, ಗ್ಯಾಸ್ ಹೊರಗೆ ಬರೋದ್ರ ಮೂಲಕ ಅದು ರಿಲೀಫ್ ಆಗ್ಬೋದು. ಹಾಗೆ ಯಾವೆಲ್ಲ ಮನೆಮದ್ದುಗಳನ್ನ ಮಾಡೋದ್ರಿಂದ ಈ ಹೊಟ್ಟೆ ಉಬ್ಬರಗಳನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋದಾದರೆ, 300 to 500 ml ಅಡುಗೆ ಉಪಯೋಗಿಸ್ತಕ್ಕಂಥ ಯಾವುದಾದ್ರೂ ಎಣ್ಣೆಯನ್ನು ದಿನಕ್ಕೂ ಒಂದು ಬಾರಿ ಅಥವಾ ಕಾಯಿಲೆ ವಾಸ ಆಗುವವರೆಗೂ ಕೊಡ್ಬೋದು. ಹಾಗೆ 30 to 40 ml ಟರ್ಪಂಟೈನ್ ಎಣ್ಣೆಯನ್ನು ಅದಕ್ಕೆ ಸೇರಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಕುಡಿಸ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದನೂ ನಾವೇನು ಮಾಡ್ಬೋದು, ಹೊಟ್ಟೆ ಉಬ್ಬರವನ್ನು ಮನೆಯಲ್ಲಿನೇ ಕಡಿಮೆ ಮಾಡ್ಬೋದು. ಹಾಗೆ ಇನ್ನೊಂದು ಮನೆಮದ್ದು ಅಂತ ಹೇಳೋದಾದರೆ, 1 ಚಮಚ ಯಾವುದಾದ್ರೂ ಡಿಟರ್ಜೆಂಟ್ಗಳನ್ನು ಒಂದು ಅರ್ಧ ಲೀಟ್ರ್ ನೀರಲ್ಲಿ ಸೇರಿಸ್ಕೊಂಡು ಒಂದು ಸಾರಿ ಕುಡಿಸ್ಬೇಕು. ಇನ್ನು ಲಕ್ಷಣ ಏನಾದರೂ ಕಡಿಮೆ ಇದ್ದರೆ, ಇದು ಸಿವಿಯರ್ ಇದ್ದವಾಗ, ಇನ್ನೇನಾದರೂ ಲಕ್ಷಣಗಳು ಕಡಿಮೆ ಇದ್ದವಾಗ 4 to 6 ಬಾಳೆಹಣ್ಣುಗಳನ್ನು ತಿನ್ನಿಸ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಹೊಟ್ಟೆ ಉಬ್ಬರಗಳು ಕಡಿಮೆ ಆಗಿ ರಾಸುವಿನ ಒಂದು ಸಾವು ಸಂಭವಿಸ್ತಕ್ಕಂಥ ಒಂದು ಹಂತವನ್ನು ನಾವೇನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಉಪಯುಕ್ತ ಅನಿಸುತ್ತೋ ಅವರೆಲ್ಲ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚು ಜನರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಹಾಗೆ ಉಪಯುಕ್ತ ಆದಲ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.